ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿಯವರು ಜಗತ್ತಿನ ಕುರಿತು ವಿಡಂಬನೆ ಮಾಡ್ತಾರೆ. ಏನು ಹೇಳ್ತಾರೆ ಅವರು ಈ ವಚನದಾಗ? ಹಗಲು 4 ಜಾವ ಅಶನಕ್ಕೆ ಕುದಿವರು. ಜಗತ್ತೆಲ್ಲ ಜೀವಕೋಟಿ ಎಲ್ಲ ಏನು ಮಾಡ್ತದಪ್ಪ ಅಂತಂದ್ರೆ ಹಗಲು 12 ತಾಸು, ಜಾವ ಅಂದ್ರೆ ಒಂದು 3 ತಾಸಿನ ಒಂದು ಇದನ್ನು. ಅದಕ್ಕೆ ಹಗಲು 12 ತಾಸು ಬರೀ ಹೊಟ್ಟಿಗೆ ಬಡ್ಕೋತೀವಂತ. ಅದಕ್ಕೆ ಮನುಕುಲವೆಲ್ಲ ಏನು ಮಾಡ್ತೀವಪ್ಪ ಅದನ್ನು ಅಕ್ಕಮಹಾದೇವಿ ತಾಯಿಯವರು ಎತ್ತಿ ತೋರಿಸ್ತಾರೆ ಇಲ್ಲಿ. ಹಗಲು 4 ಜಾವ ಅಂದ್ರೆ ಹಗಲು 12 ತಾಸು ಬರೀ ಹೊಟ್ಟಿಗೆ ಬಡ್ಕೋತೀವಂತ. ಅಂದ್ರೆ ದೇಹ ಭಾವ ಜೀವಭಾವದಲ್ಲೇ ಇಡೀ ಜಗತ್ತು ತೊಳಲಾಡ್ತಾ ಇದೆ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ. ಇಲ್ಲೊಂದು ಮಾರ್ಮಿಕವಾದ ಉದಾಹರಣೆಯನ್ನು ಕೊಡ್ತಾರೆ. ಭಾಳ ಅದ್ಭುತವಾದಂಥ ರೂಪಕವನ್ನು ಒಂದು ಏನು ಹೇಳ್ತಾರೋ ಅಂದ್ರೆ, ಅಗಸ ಹೊಳಿ ಮಧ್ಯದಲ್ಲೇ ನಿಂತಾನ, ಬಟ್ಟೆ ತೊಳ್ಳೆ ಹಾಯ್ತಾನ, ನೀರಡಿಕೆ ಆಗೈತಿ ಅಂತಾನ. ಅಲ್ಲೇ ಒಂದು ಬಗಸ್ ನೀರು ತೊಗೊಂಡು ಕುಡ್ದದ್ದ ಅಂದ್ರೆ ಅವನು ನೀರಡಿಕೆ ಹೋಗಿಬಿಡ್ತಿತ್ತು. ಹಂಗೆ ಮನುಷ್ಯ ಓತಪ್ರೋತವಾಗಿ ತನ್ನಲ್ಲಿ ಒಳಗೆ ಹೊರಗೆ ಪರವಸ್ತು ತುಂಬಿಕೊಂಡಿದ್ರೂ ಸಹಿತ ಸಮಸ್ಯೆಗಳ ಸರಮಾಲೆಯಲ್ಲಿ ತೊಳಲಾಡ್ತಾ ಇದ್ದಾನ. ಇದಕ್ಕೆ ಅಜ್ಞಾನ ಅಂತಾರೆ ಅವರು. ತಮ್ಮೊಳಗಿರ್ದ ಮಹಾಘನವನರಿಯರು ಚನ್ನಮಲ್ಲಿಕಾರ್ಜುನ ಅಂತ. ಈ ಮಹಾಘನವನ್ನು ತಿಳ್ಕೊಂಡ್ರೆ ಮನುಷ್ಯನಿಗೆ ಕೊರತೆ ಇಲ್ಲ, ಸಮಸ್ಯೆ ಇಲ್ಲ. ಅದಕ್ಕೆ ಒಂದು ವಚನದಾಗ ಹೇಳ್ತಾರೆ ಅಕ್ಕಮಹಾದೇವಿ ತಾಯಿಯವರು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿ. ಮನುಷ್ಯನಲ್ಲಿ ನಾನತ್ವ ಬಂದಾಗ ನಾನು, ನಂದು, ನನಗ, ನನ್ನಿಂದ ಇವೆಲ್ಲ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿ. ಅದಕ್ಕೆ ಸಂಸಾರ ಎಲ್ಲಿ ಅದಪ್ಪ ಅಂತಂದ್ರೆ ನಾನು. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅದಕ್ಕೆ ಜ್ಞಾನದಾಗ ಮನುಷ್ಯನಿಗೆ ಸಂಸಾರ ಇಲ್ಲ. ಸಂಸಾರ ಅಂದ್ರೆ ಇಂದ್ರಿಯಗಳ ವ್ಯವಹಾರ. ಅದಕ್ಕೆ ಮನುಷ್ಯನಿಗೆ ಜ್ಞಾನ ಆಯಿತು ಅಂತಂದ್ರೆ ಕಾಯ ಪ್ರಸಾದ ಕಾಯಕ್ಕದ. ಅದಕ್ಕೆ ಗುರುಗಳು ದೀಕ್ಷೆ ಕೊಟ್ಟು ಕಾಯವನ್ನು ಪ್ರಸಾದ ಕಾಯವನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಕಾಯವನ್ನು ಪ್ರಸಾದ ಕಾಯ ಮಾಡ್ಕೋಬೇಕು. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು. ಆಸೆ ಎಲ್ಲಿ ಹುಟ್ಟುತ್ತದ? ಮನುಷ್ಯನಿಗೆ ಅಜ್ಞಾನ ಇದ್ರೆ. ಜ್ಞಾನದಲ್ಲಿ ಆಸೆ ಇರಂಗಿಲ್ಲ. ಅದಕ್ಕಾಗಿ ಮನುಷ್ಯ ಜ್ಞಾನಿಯಾಗಬೇಕು. ಅದಕ್ಕೆ ಗುರುವಿನ ಸಾನ್ನಿಧ್ಯಕ್ಕೆ ಬರಬೇಕು. ಗುರು ಏನು ಮಾಡ್ತಾನ ಅಂದ್ರೆ ಶಿಷ್ಯನಿಗೆ ಜ್ಞಾನವನ್ನು ಕರುಣಿಸ್ತಾನ. ಅದಕ್ಕೆ ಯಾಕಂದ್ರೆ ಜ್ಞಾನ ಸ್ವರೂಪಿ ಸದ್ಗುರು ಅಂದ್ರೆ ಜ್ಞಾನದ ಸುಜ್ಞಾನವನ್ನು ಒಳಗೊಂಡಂಥವ್ರು ಇರ್ತಾರೆ. ಅದಕ್ಕಾಗಿ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದರೆ ತತ್ವ ವಿಚಾರದ ಹಂಗೇಕೆ ಅಂತಾರೆ ಶರಣರು. ಅದಕ್ಕಾಗಿ ಗುರು ಯಾಕಂದ್ರೆ ಆ ತತ್ವದಂತೆಯೇ ಬದುಕ್ತಿರ್ತಾನೆ. ಅದಕ್ಕಾಗಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಹೇಳ್ತಾರೋ ಅಂದ್ರೆ, ಹಗಲು 4 ಜಾವ ಅಶನಕ್ಕೆ, ಇರುಳು 4 ಜಾವ ವ್ಯಸನಕ್ಕೆ. ಅಂದ್ರೆ ದೇಹ ಭಾವ ಜೀವಭಾವದಲ್ಲೇ ಇಡೀ ಜಗತ್ತು ತೊಳಲಾಡ್ತದ. ತಮ್ಮೊಳಗಿರ್ದ ಮಹಾಘನವನರಿಯರು ಚನ್ನಮಲ್ಲಿಕ. ಒಂದು ಪರಾತ್ಪರ ಪರವಸ್ತು, ಒಂದು ಪವರ್ ಆಫ್ ಆಲ್ಮೈಟಿ, ಒಂದು ಏನು ಪರವಸ್ತು ಓತಪ್ರೋತವಾಗಿ ನಮ್ಮೊಳಗೆ ತುಂಬಿಕೊಂಡದ, ಅದರದ ಅರಿವು ನಮಗಿಲ್ಲ. ಅದಕ್ಕಾಗಿ ಎಲ್ಲ ಜನ ಗುರುವಿನತ್ತ ಬರಬೇಕು. ಅಂದ್ರೆ ತಿಳಿದವ್ರ ಜೊತೆಗೆ ಸತ್ಸಂಗ ಮಾಡಬೇಕು, ಗುರುವಿನಿಂದ ದೀಕ್ಷೆಯನ್ನು ಹೊಂದಬೇಕು, ಸಂಸ್ಕಾರವನ್ನು ಹೊಂದಬೇಕು. ಅಂದ್ರೆ ತನ್ನ ಒಳಗಿರುವಂಥ ಮಹಾಘನ ಪರವಸ್ತು
ತನಗೆ ಅರಿವಿಗೆ ಬರ್ತದೆ. ತನಗೆ ಮಹಾಘನ ಪರವಸ್ತುವಿನ ಅರಿವು ಬಂತು ಅಂತಂದ್ರೆ ನೀರು ನಿತ್ರ ಮಾರಿ ಕಾಣಿಸ್ತೈತಿ ಅಂತಾರಲ್ಲ, ಹಂಗೆ ನಮ್ಮ ಮನಸ್ಸು ನಿಶ್ಚಲ ಮತ್ತು ನಿರ್ಮಲ ಆಗ್ತದೆ. ಮನಸ್ಸು ನಿಶ್ಚಲ ಮತ್ತು ನಿರ್ಮಲ ಆಯಿತು ಅಂತಂದ್ರೆ ನಮಗೆ ಸ್ವರೂಪ ಗೋಚರ ಆಕ್ಕಾರ. ಸ್ವರೂಪ ಗೋಚರ ಆಯಿತು ಅಂತಂದ್ರೆ ಮನುಷ್ಯ ಆನಂದ ತುಂದಿಲ್ಲನಾಗಿರ್ತಾನೆ ಯಾವಾಗಲೂ. ಅದಕ್ಕೆ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಒತ್ತು ಕೊಡ್ತಾರೆ ಅಂದ್ರೆ, ತಮ್ಮೊಳಗಿರ್ತ ಮಹಾಘನವನ್ನು ಹೊರಗೆಲ್ಲೂ ಇಲ್ಲಪ್ಪ, ತನ್ನೊಳಗೆ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ. ಅದಕ್ಕೆ ಪರಮಾತ್ಮ ಹೆಂಗೆ ತುಂಬ್ಯಾನು ಶರಣರು ಹೇಳ್ತಾರೆ, ನೆಲದ ಮರೆಯ ನಿಧಾನದಂತ, ಫಲದ ಮರೆಯ ರುಚಿಯಂತ, ತಿಲದ ಮರೆಯ ತೈಲದಂತೆ. ಹೆಂಗ ನೆಲದ ಮರೆಯ ನಿಧಾನ, ನೆಲದೊಳಗನ ಭೂಮಿಯೊಳಗನ ಸಂಪತ್ತದ ಬೇಕಾದ ಬಂಗಾರ ಇತ್ಯಾದಿ ಎಲ್ಲ ಸಂಪತ್ತು ಒಳಗೆ ತುಂಬ್ಯದ. ವಜ್ರ ವೈಡೂರ್ಯ ಬಂಗಾರ ಈ ಸಂಪತ್ತೆಲ್ಲ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಹಣ್ಣಿನ್ಯಾಗ ರುಚಿ ಇರ್ತದೆ, ಕಾಣಂಗಿಲ್ಲ, ಯಾವಾಗ ತಿಂದು ನೋಡಿದಾಗ ರುಚಿ ಅದು. ಹಂಗೆ ಫಲದ ರುಚಿ ಎಲ್ಲಿರ್ತದೆ? ಫಲದ ಮರೆಯಲ್ಲಿ ಇರ್ತದೆ. ನೆಲದ ಮರೆಯಲ್ಲಿ ನಿಧಾನ ಇದ್ದಂಗೆ, ಫಲದ ಮರೆಯಲ್ಲಿ ರುಚಿ ಇದ್ದಂಗೆ, ತಿಲದ ಮರೆಯ ತೈಲದಂತೆ. ಎಳ್ಳಿನಾಗ ಎಣ್ಣೆ ತುಂಬಿರ್ತದೆ, ಅದನ್ನು ಪ್ರೊಸೆಸ್ ಮಾಡಿದೀವಿ, ಗಾಣದಾಗ ಹಾಕಿದ್ದೀವಿ ಅಂತಂದ್ರೆ ಹಿಂಡಿ ಬೇರೆ ಎಣ್ಣೆ ಬೇರೆ ಹಾಕದ, ಎಣ್ಣೆ ಅವಾಗ ಗೋಚರ ಹಾಕದ. ಹಂಗೆ ಭಾವದ ಮರೆಯಲ್ಲಿರ್ಪ ಬ್ರಹ್ಮವ ಯಾರೂ ಅರಿಯಬಾರದು. ಅರಿಯಬಾರ್ದು ಅಂದ್ರೆ ತಿಳ್ಕೊಬಾರ್ದಂತಲ್ಲ, ಇಟ್ ಈಸ್ ಡಿಫಿಕಲ್ಟ್ ಟು ನೋ. ತಿಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ, ಅದು ಅಸಾಧ್ಯನಲ್ಲ, ಕಷ್ಟ ಸಾಧ್ಯ. ಅದಕ್ಕೆ ಸಾಕ್ರೆಟಿಸ್ ಕೇಳ್ತಾರ, ಜಗತ್ತಿನಾಗ ಅತ್ಯಂತ ಕಠಿಣ ಕೆಲಸ ಯಾವುದಪ್ಪ ಅಂದ್ರೆ ಟು ನೋ ದೈ ಸೆಲ್ಫ್. ಅದಕ್ಕೆ ತನ್ನನ್ನು ತಾನು ಅರಿಯುವುದನ್ನು ಕಲಿಬೇಕು, ತನ್ನ ಸತ್ಯವನ್ನು, ತನ್ನ ಆತ್ಮವನ್ನು, ತನ್ನನ್ನು. ಅದಕ್ಕೆ ಅನುಭವ ಮಂಟಪಕ್ಕದಾಗ ಬಸವಾದಿ ಶರಣರು ಏನು ಶಿಕ್ಷಣ ಇಟ್ರಪ್ಪ ಅಂದ್ರೆ ಕಾಯಕ. ಮೊದಲನೇದೇನಪ್ಪ ಅಂತಂದ್ರೆ ಎಲ್ಲರೂ ಶ್ರಮವಹಿಸಿ ದುಡಿಬೇಕು. ಯಾಕಂದರೆ ಈ ಕಾಲುಗಳ ಕಂಬಾಗಬೇಕು, ದೇಹ ದೇಗುಲ ಆಗಬೇಕು. ಅದಕ್ಕಾಗಿ ಆ ದೃಢತ್ವ ಇದನ್ನು ಬರಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಅದಕ್ಕೆ ಕಾಯಕಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟರು. ಕಾಯಕಕ್ಕೆ ಪಟ್ಟ ಕಟ್ಟುವುದರಿಂದ ಏನಾಯಿತು ಅಂತಂದ್ರೆ ಮನುಷ್ಯ ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಿರಹಂಕಾರಿಯಾಗಿ ಬದುಕಲಿಕ್ಕೆ ಅದೊಂದು ದಾರಿ ಆಕ್ಕೈತೆ ಅನ್ನೋದನ್ನು ಬಸವಣ್ಣವರು ತಿಳ್ಕೊಂಡಿದ್ರು. ಅದಕ್ಕೆ ಯಾರನ್ನೂ ಶ್ರೀಮಂತ ಮಾಡ್ಲಿಕ್ಕೆ ಹೋಗಲಿಲ್ಲ ಬಸವಣ್ಣವರು. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಅರಿವನ್ನು ಕೊಟ್ಟರು, ಕಾಯಕವನ್ನು ಕಡ್ಡಾಯಗೊಳಿಸಿದರು. ಕಾಯಕ ಮಾಡೋದರಿಂದ ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಿರಹಂಕಾರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಅದಕ್ಕಾಗಿ ಕಾಯಕವನ್ನು ಅರಿವಿನಿಂದ ಭಾಳ ಮಹತ್ವದ್ದು. ಅರಿವು, ಜ್ಞಾನ ಭಾಳ ಮುಖ್ಯ. ಜ್ಞಾನ ಕ್ರಿಯೆ ಮನುಷ್ಯನಿಗೆ ಎರಡು ಇದನ್ನು ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ ಅಂತ. ಅದಕ್ಕೆ ಕ್ರಿಯಾಜ್ಞಾನ ಅನುಭಾವಕ್ಕೆ ಕರ್ಕೊಂಡು ಹೋಗ್ತಾವೆ ಮನುಷ್ಯನನ್ನು. ಅದಕ್ಕೆ ಕ್ರಿಯಾಜ್ಞಾನಗಳ ಸಾಮರಸ್ಯವೇ ಅನುಭಾವ ಅಂತ. ಅನುಭಾವ ಅಂದರೆ ಆತ್ಮವಿದ್ಯೆ, ದೇವವಿದ್ಯೆ, ಆಧ್ಯಾತ್ಮವಿದ್ಯೆ. ಅದು ಸಾಮಾನ್ಯ ಕಾಕುಪೋಕು ಲೌಕಿಕ ವಿದ್ಯೆ ಅಲ್ಲದು. ಅದು ಅನುಭಾವವೆಂಬುದು ಅಂತರಂಗದ ರತ್ನ. ಅನುಭಾವವೆಂಬುದು ಆತ್ಮವಿದ್ಯೆ. ಅನುಭಾವವೆಂಬುದು ತನ್ನ ತಾನಾರೆಂದರಿಯುವುದು. ಅನುಭಾವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ಅದಕ್ಕಿಷ್ಟೆಲ್ಲ ಮಾಡಿಸುವಂಥ ವಿದ್ಯೆ ಯಾವುದಪ್ಪ ಅಂದ್ರೆ ಅದು ಅನುಭಾವ ವಿದ್ಯೆ. ಅದು ಕಾಕುಪೋಕು ಲೌಕಿಕ ವಿದ್ಯೆ ಅಲ್ಲ. ಅದಕ್ಕೆ ಅಕ್ಕಮಾದೆ ತಮ್ಮೊಳಗಿದ್ದ ಮಹಾಘನವನರಿಯರು ಚೆನ್ನಮಲ್ಲಿ. ನೆರದ ಮರೆಯ ನಿಧಾನದಂತೆ, ಫಲದ ಮರೆಯ ಭಾವದ ಮರೆಯ ಬ್ರಹ್ಮವನ್ನು ಯಾರೂ ಅರಿಯಬಾರದು. ಇಟ್ ಈಸ್ ಡಿಫಿಕಲ್ಟ್ ಟು ನೋ. ಅದಕ್ಕಾಗಿ ಅದನ್ನು ನಿರಂತರವಾಗಿ ನಾವು ಅದರ ಚಿಂತನೆಯನ್ನು, ಅದರ ಸ್ಮರಣೆಯನ್ನು, ಅದರ ಪಠಣ ಪಾಠಣ ಪಾರಾಯಣ ಇದನ್ನೆಲ್ಲ ಮಾಡ್ಕೋತಿದ್ದೀವಿ ಅಂತಂದ್ರೆ ಪರವಸ್ತುವಿನ ಸ್ಮರಣೆ ಇತ್ತು ಅಂದ್ರೆ ನಾನೇ ಪರವಸ್ತು ಅಂತ ಅನ್ನುವಂಥದ್ದು ಇದನ್ನು
ಗುರುವಿನ ಮೂಲಕ ಗೊತ್ತಾಯಿತು ಅಂತಂದ್ರೆ ಮನುಷ್ಯ ಸದ್ಗುಣಗಳ ಖನಿಯಾಕಾನ. ಅದಕ್ಕೆ ಅವರು ಒಂದು ಕಡೆ ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯ್ತಯ್ಯ. ಕಾಯಕ ದಾಸೋಹ ಮಾಡುವಂಥ ಸದ್ಭಕ್ತ ಈ ಸಮಾಜದ ಸಂಪತ್ತು. ಅದಕ್ಕೆ ಸಮಾಜದಲ್ಲೆಲ್ಲ ಸುಭಿಕ್ಷವನ್ನು ಇದು ಮಾಡಬೇಕಾಗಿತ್ತು. ನೀಡುವವರುಂಟು ಬೇಡುವವರಿಲ್ಲದ ಸಮಾಜವನ್ನು, ಕಲ್ಯಾಣ ರಾಜ್ಯವನ್ನು, ಸಮೃದ್ಧ ಸಮಾಜವನ್ನು ಬಸವಣ್ಣವರಿಗೆ ನಿರ್ಮಾಣ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ. ನೈತಿಕ ಮೌಲ್ಯಗಳನ್ನು ಹೆಚ್ಚು ಮಾಡಬೇಕಾಗಿತ್ತು. ಅದಕ್ಕಾಗಿ ಪಾದೋದಕ ಪ್ರಸಾದ, ಕರುಣೆ, ವಿನಯ, ಸಮತೆ, ಪ್ರಸನ್ನ ಚಿತ್ತತೆ ಈ ಮೌಲ್ಯಗಳನ್ನೆಲ್ಲ ತುಂಬಬೇಕಾಗಿತ್ತು. ಮನುಷ್ಯ ಕರುಣಾಜೀವಿಯಾಗಿರಬೇಕು. ಅವನಲ್ಲಿ ಕಂಪ್ಯಾಷನ್, ದಯೆ ಇರಬೇಕು. ಅಂದ್ರೆ ಅವ ಸಮಾಜಮುಖಿಯಾಗಿ ಮತ್ತು ಇದನ್ನು ಜೀವಮುಖಿಯಾಗಿ ಸಮಾಜಮುಖಿಯಾಗಿ ಅವ ದುಡಿಲಿಕ್ಕೆ ಸಾಧ್ಯದ. ಅದಕ್ಕೆ ಮನುಷ್ಯನಲ್ಲಿ ದಯೆ ಅಂದ್ರೆ ಪ್ರೇಮ, ಕರುಣೆ ಇವೆಲ್ಲ ಇರಬೇಕು. ಅದಕ್ಕೆ ಕರುಣೆ, ವಿನಯನೂ ಭಾಳ ಮಹತ್ವವಾದಂಥ. ಅದಕ್ಕೆ ವಿನಯವೇ ಸದಾಶಿವನ ಒಲುಮೆ ಅಂತ ಮಾತಿನಲ್ಲಿಯೂ ಸಹಿತ ಮೃದುತ್ವವನ್ನು ತಂದರು. ಯಾಕಂದರೆ ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಅವು ಮೂರು ತನ್ನ ಕೊಲ್ಲುವ ಸರ್ವಜ್ಞ. ಅದಕ್ಕೆ ಕಣ್ಣು, ನಾಲಿಗೆ, ಮನಗಳು ಇವು ತಮ್ಮ ಸಾತ್ವಿಕ ಇದನ್ನು ಡಿವೈನ್ ವೇ ಅಥವಾ ಅವೆಲ್ಲ ಡಿವಿನೈಸ್ ಆಗಿ ಡಿವೈನ್ ವೇದಾಗ ನಡಿಬೇಕಲ್ಲ. ಅದಕ್ಕಾಗಿ ಕರುಣೆ, ವಿನಯ, ಸಮತೆ ಭಾಳ ಮುಖ್ಯವಾದದ್ದು. ಇಟ್ ಈಸ್ ದ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿ ಸೊಸೈಟಿ. ಎಲ್ಲ ಸರ್ವಸಮಾನತೆ, ಎಲ್ಲ ಇದನ್ನು ಬಾಹ್ಯದ ಎಲ್ಲ ಭೇದಗಳನ್ನು ಅಳಿಸಿ ಹಾಕಿ ಸ್ತ್ರೀ, ಪುರುಷ, ವರ್ಗ, ವರ್ಣ, ಜಾತಿ ಎಲ್ಲವನ್ನು, ಲಿಂಗಭೇದ ಎಲ್ಲವನ್ನು ಅಳಿದು ಇದನ್ನು ಎಲ್ಲರೂ ಆತ್ಮಸ್ವರೂಪದಿಂದ ಒಂದು ಅನ್ನುವಂಥ ಸಮಾನತೆ. ಅದಕ್ಕೆ ಕರುಣೆ, ವಿನಯ, ಸಮತೆ, ಪ್ರಸನ್ನ ಚಿತ್ತತೆ. ಪರವಸ್ತುವನ್ನು ಹೊಂದಿದಂಥ, ಪರವಸ್ತುವನ್ನು ಅರಿವಿದ್ದಂಥ ವ್ಯಕ್ತಿಗೆ ದುಃಖವೇ ಇಲ್ಲ. ಅದಕ್ಕಾಗಿ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅಜ್ಞಾನ ಇದ್ದಲ್ಲೇ ಆಸೆ ಇರ್ತದೆ. ಜ್ಞಾನ ಆಯಿತು ಅಂತಂದ್ರೆ ಅದಕ್ಕೆ ನಾವು ಜ್ಞಾನವನ್ನು, ಆ ಪರವಸ್ತುವಿನ ಜ್ಞಾನವನ್ನು ಸಂಪಾದಿಸಬೇಕು. ಅದಕ್ಕೆ ಬಸವಣ್ಣವರು ಇಷ್ಟಲಿಂಗ ಪೂಜೆಗೆ ಪ್ರಾಶಸ್ತ್ಯವನ್ನು ಕೊಟ್ಟರು. ಯಾಕಂದ್ರೆ ತನ್ನನ್ನು ತಾನು ಅರಿಲಿಕ್ಕೆ ಭಾಳ ಪ್ರಮುಖವಾದಂಥ ಇದನ್ನು ಯಾವುದಪ್ಪ ತನ್ನ ಸಾಧನೆಯ ಸುಲಭೋಪಾಯ ಯಾವುದಪ್ಪ ಅಂದ್ರೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ದೀಕ್ಷೆ. ತನ್ನ ಮೂಲಕ ಇಷ್ಟಲಿಂಗ ಪೂಜೆ, ಅದರಿಂದ ಪೂಜೆಯನ್ನು ಮಾಡ್ಕೊಂಡಾತಂದ್ರೆ ತನ್ನನ್ನು ತಾನು ಅರಿತಾನ. ದೇವರನ್ನು ತಿಳ್ಕೊಳ್ಳೋದಂದ್ರೆ ತನ್ನನ್ನು ತಿಳ್ಕೊಳ್ಳೋದಂದ್ರೆ ತನ್ನ ಸತ್ಯವನ್ನು, ತನ್ನ ಆತ್ಮವನ್ನು, ಪರಮಾತ್ಮನನ್ನು, ದೇವರನ್ನು ತಿಳ್ಕೊಂಡಂಗೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಸಹಿತ ಜೀವನದಲ್ಲಿ ಹುಟ್ಟಿ ಬಂದ ಮೇಲೆ ತನ್ನನ್ನು ತಾನು ಅರಿಯಬೇಕು. ತನ್ನನ್ನು ತಾನು ಅರಿಲಿಲ್ಲ ಅಂದ್ರೆ ಮನುಷ್ಯನಿಗೆ ಎಲ್ಲವನ್ನು ಅರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕರ ಅಂತ ಎಲ್ಲ ತಿಳ್ಕೊಂಡಿರ್ತೀವಿ ನಾವು. ನಮ್ಮನ್ನು ನಾವು ತಿಳ್ಕೊಂಡಿರಂಗಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಅದಕ್ಕೆ ಕಾಯಕ, ಅರಿವು, ಆರಾಧನೆ ಮನುಷ್ಯನಿಗೆ ಭಕ್ತಿ ಭಾಳ ಮುಖ್ಯ. ಆರಾಧನೆ ಭಾಳ ಮಂದಿ ಏನಂತಾರೆ, ನಾವು ಯಾಕೆ ಪೂಜೆ ಮಾಡ್ಬೇಕ್ರಿ ಅಂತ, ಯಾಕೆ ಪೂಜೆ ಮಾಡ್ಕೋಬೇಕ್ರಿ ಅಂತ. ನೋಡಪ್ಪ, ಯಾರೇ ಒಂದು ಸಿಗರೇಟ್ ಸೇದು ಹೊತ್ನ್ಯಾಗ ಒಂದು ಕಡ್ಡಿ ಕೊಟ್ರಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಿ. ಆದ್ರೆ ಈ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸಪ್ತಸಾಗರವೆಲ್ಲ ನಿಮ್ಮ ದಾನ. ಇಷ್ಟೆಲ್ಲ ಕೊಟ್ಟಂಥ ಮಹಾದಾನಿಗೆ ದಿನನಿತ್ಯ ನಾವು ಕೃತಜ್ಞತೆಯನ್ನು ಅರ್ಪಿಸಿದೀವಿ ಅಂತಂದ್ರೆ ನಮ್ಮ ಹೃದಯ ವಿಶಾಲಕ್ಕದ. ದೇವ್ ಪಹಾವ್ಯಾಸಿಗೆ ಲೋತೈತೆ ದೇವಚು ಹೋನ್ ಠೇಲೋ. ದೇವ್ರ ನೋಡ್ಲಕ್ಕೆ ಹೋದ್ನಿ, ಅಲ್ಲಿ ದೇವ್ರ ಆಗಿಬಿಟ್ನಿ ಅಂತ. ಒಂದು ಸಕ್ರೆ ಗೊಂಬೆ, ಒಂದು ಉಪ್ಪಿನ ಗೊಂಬೆ ಟುಣು 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 ಜಿಕ್ಕೋತ್ ಹೋತಂತ ಸಾಗರದ ಆಳ ತರ್ತನಂತ. ಅದು ಬಿಂದು ಸಿಂಧುವಿನಲ್ಲಿ ಒಡವರದು ಒಂದಾಗ್ತದೆ. ಹಂಗೆ ದೇವರನ್ನು ಕಾಣಲಿಕ್ಕೆ ಹೋದಿ ಅಂತಂದ್ರೆ ನೀನೇ ದೇವರಾಗಿ ನಿಂತು ಬಿಡ್ತಿ. ಅದಕ್ಕಾಗಿ ಇದು ಶರಣರ
ಕೊಟ್ಟಂತ ಅದಕ್ಕೆ ತಮ್ಮೊಳಗಿದ್ದ ಮಹಾಘನವನ ಅರಿಯರು ಚೆನ್ನಮಲ್ಲಿಕಾರ್ಜುನ. ಅದನ್ನು ನೋಡ್ತಾ 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 ನಿಬ್ಬೆರಗಾದಂಥ ಶರಣರು ಅದು ತಾವು ಲಿಂಗ ಪ್ರಾಣಿಯಾಗಿ ಬಿಟ್ಟರು. ಲಿಂಗವೇ ಪ್ರಾಣವಾಗಿ, ಅದಕ್ಕೆ ಶರಣ ಅನ್ನೋದು. ಲಿಂಗವೇ ಪ್ರಾಣವಾಗಿ ಪ್ರಾಣವೇ ಲಿಂಗವಾಗಿ ಹೆಚ್ಚು ಬೇರಿಲ್ಲದಿದ್ದರೆ ಶರಣ ಅಂತ. ಶರಣ ಅಂತಂದ್ರೆ ಬಸವಾದಿ ಶರಣರು ಒಂದು ಬಹಳ ದೊಡ್ಡ ಚೈತನ್ಯಕ್ಕೆ ಶರಣ ಅಂತ ಹೆಸರು ಕೊಡ್ತೀವಿ. ಅದಕ್ಕಾಗಿ ಶರಣ ಅಂತಂದರೆ ಏನಪ್ಪ ಅಂತಂದರೆ ಲಿಂಗಾಯತರು ಲಿಂಗವಂತರು. ಶರಣರು ಅಂದರೆ ಯಾರು ದುಡಿದು ಉಳ್ತಿರ್ತಾರ ಅಂದ್ರೆ ಕಾಯಕನಿಷ್ಠರಾಗಿರ್ತಿರ್ತಾರ. ನಿಜೈಕ ಲಿಂಗನಿಷ್ಠೆ, ಕಾಯಕನಿಷ್ಠೆ ಇದು ಶರಣರ ಪ್ರಮುಖವಾದಂಥ ಲಕ್ಷಣ. ಅದಕ್ಕೆ ಅವ್ರು ಹೇಳಿಬಿಟ್ರು, ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ ಹೋದ ಪ್ರಾಣ ಬಂದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡರೆ ಸಾಕ್ಷಾತ್ ಕೂಡಲ ಸಂಗಮ ದೇವನೆಂಬೇ. ಪರಾವಲಂಬಿಯಾಗಿ ಬದುಕಲ್ದ ಅವ ತನ್ನನ್ನು ತಾನ ನೋಡ್ರಿ ಮೊಟ್ಟ ಮೊದಲಿಗೆ ದುಡಿಯವನ ದೇವ್ರಂತ ಹೇಳಿದವರು ಬಸವಣ್ಣವರು. ಅದಕ್ಕೆ ದುಡಿಯೋದ್ರಿಂದ ಫಿಸಿಕಲ್ ಡೆವಲಪ್ಮೆಂಟ್, ಆಮೇಲೆ ನೈತಿಕ ಉತ್ಥಾನದಿಂದ ಮಾರಲ್ ಅಪ್ಲಿಫ್ಮೆಂಟ್, ಆಮೇಲೆ ಆರಾಧನೆಯಿಂದ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂದ್ರೆ ಇದನ್ನು ಭೌತಿಕ ಸಮೃದ್ಧಿ, ನೈತಿಕ ಉತ್ಥಾನ, ಆಧ್ಯಾತ್ಮಿಕ ಸುವಿಧಾನ ಅಂದರೆ ಸಮೃದ್ಧಿ, ಸಂತೃಪ್ತಿ, ಸುವಿಧಾನಗಳ ಬೀಡನ್ನಾಗಿ ಈ ನಾಡನ್ನು ಶರಣರು ಮಾಡಿದ್ರು. ಅದು ಬರೀ ಮಾಡಿ ಹೋಗಲಿಲ್ಲ, ಅವರು ಇದನ್ನೆಲ್ಲ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಟ್ಟರು. ಅದನ್ನೆಲ್ಲ ವಚನಗಳಲ್ಲಿ ಅದನ್ನು ಬರೆದಿಟ್ಟರು ನಮ್ಮ ಸಲುವಾಗಿ, ಮುಂದಿನ ಜನಾಂಗ ಬದುಕಲಿ ಅಂತ. ಅದಕ್ಕೆ ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ಆಳವಾದ ಬಾವಿಯಲ್ಲಿರುವಂಥ ನೀರನ್ನು ಆಳವಾಗಿರುವಂಥ ಹಗ್ಗರೇ ಬೇಕು ಅಥವಾ ಸೋಪಾನರೇ ಬೇಕು. ಹಂಗೆ ಹೃದಯದ ಅಂತರಾಳದಲ್ಲಿ ಇರುವಂಥ ಆತ್ಮಸ್ಫುರಣಗಳು ಬರಬೇಕಾಗಿತ್ತು ಅಂತಂದರೆ ಏನಪ್ಪ ಅಂತಂದ್ರೆ ಆಚಾರ ಅನ್ನುವಂಥ ಸೋಪಾನರೇ ಇರಬೇಕು. ಮತ್ತು ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ಈ ರೀತಿ ಹಗ್ಗರೇ ಇರಬೇಕು, ಪೌಟಿಗರೇ ಇರಬೇಕು. ಅದಕ್ಕೆ ಈ ಮನುಷ್ಯನಿಗೆ ಜ್ಞಾನರೇ ಇರಬೇಕು ಅಂದ್ರೆ, ಮತ್ತು ಈ ಆಚಾರ ಅನ್ನುವಂಥ ಸೋಪಾನರೇ ಇರಬೇಕು. ಅವೆಲ್ಲ ಇದ್ರನ್ನ ಮಾತ್ರ ಅವ ಇದನ್ನು ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನೋಡ್ರಿ, ಪಾತಾಳ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ನೋಡ್ರಿ. ದೇವಲೋಕ ಅಂದ್ರೆ ಆಧ್ಯಾತ್ಮ. ಅದಕ್ಕೆ ಆಧ್ಯಾತ್ಮಿಕ ದಾರಿ ಏನಪ್ಪ ಅಂತಂದ್ರೆ ಶರಣರು ಹೇಳಿದಂಗೆ ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು. ಈ ಬೆಳಕಿನಲ್ಲಿ ನಾವು ನಡೆದದ್ದಾದ್ರೆ, ಯಾವುದೋ ವಚನದ ಬೆಳಕಿನಲ್ಲಿ ನಾವು ನಡೆದದ್ದಾದ್ರೆ, ನಾವು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ನಮಗೆ ಭಾಳ ಬಟ್ಟೆ ಅಂದ್ರೆ ಜೀವನದ ದಾರಿಯಲ್ಲಿ ನಮಗೆ ಬೆಳಕಿರ್ತದೆ. ಅದಕ್ಕೆ ಹೇಳಿಬಿಟ್ರು ಅವರು, ಪಾತಾಳದ ಘವಣಿಯ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಅದಕ್ಕೆ ನಾವು ಆಚಾರ ಅನ್ನುವಂಥ ಸೋಪಾನರೇ ಬೇಕು, ಸದ್ಭಕ್ತಿ ಸುಜಲ ಅನ್ನುವಂಥ ಜ್ಞಾನರೇ ಬೇಕು. ಅದಕ್ಕೆ ಅವು ಎರಡು ಇದ್ದರೆ ಮಾತ್ರ ನಾವು ಅವತನ. ಅದಕ್ಕೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಇದು ಆನಂದವಾಗಿ ಆಧ್ಯಾತ್ಮ ಜೀವಿಯಾಗಿ ಬದುಕಲಿಕ್ಕೆ ದಾರಿ ಯಾವುದಪ್ಪ ಅಂತಂದ್ರೆ ಗೀತ ಮಾತೆಂಬ ಜ್ಯೋತಿ. ಅದಕ್ಕೆ ಶರಣರು ದಿನನಿತ್ಯ ಚಿಂತನೆ ಮಾಡ್ತಿದ್ರು, ಮಂಥನ ಮಾಡ್ತಿದ್ರು. ಅವರನ್ನೆಲ್ಲ ತಮ್ಮ ಅನುಭವಗಳನ್ನು ವಚನದಲ್ಲಿ ಅವರು ಬರೆದಿಟ್ಟರು. ಅದಕ್ಕೆ ವಚನಗಳು ಮನುಷ್ಯನ ಜೀವನಕ್ಕೆ ದಾರಿ ದೀಪ ಆಗ್ಯಾವ. ಅದಕ್ಕಾಗಿ ನಾವು ದಿನನಿತ್ಯ ವಚನಗಳನ್ನು ಓದ್ತಾ ಇರಬೇಕು. ವಚನಗಳ ಏನು ಮಾಡ್ತಾವ್ರಿ, ಒಂದು ವಚನ ಮನುಷ್ಯನಿಗೆ ಪಚನ ಆಯಿತು ಅಂತಂದ್ರೆ ಮನುಷ್ಯ ಮಹಾದೇವನಕ್ಕನ. ಮನುಷ್ಯ ಮಹಾದೇವ ಆಗ್ಲಕ್ಕ, ಅಥವಾ ಮನುಷ್ಯ ಶರಣ ಆಗ್ಲಕ್ಕ, ಅಥವಾ ಮನುಷ್ಯ ಅಧ್ಯಾತ್ಮ ಜೀವಿಯಾಗಿ ಬದುಕಲಿಕ್ಕೆ ವಚನಗಳು ಭಾಳ ಸಹಕಾರಿ ಆಗ್ತಾವ. ದಿನನಿತ್ಯದಲ್ಲಿ ಇಷ್ಟಲಿಂಗ ಪೂಜೆ ನಿರೀಕ್ಷಣೆ ಆದಮೇಲೆ, ಶಿವಯೋಗ ಆದಮೇಲೆ ಒಂದು ವಚನವನ್ನು ನಾವು ಓದ್ಕೊಂಡು ಕಾಯಕದಾಗ ತೊಡಗಿದ್ದೀವಿ ಅಂತಂದ್ರೆ, ಕಾಯ ಕರ್ಮದಲ್ಲಿ ಮನ ಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ. ಮನಸ್ಸು ನಾವು ಓದಿದಂಥ ವಚನದಲ್ಲಿ ಅದರ ಅರ್ಥದಲ್ಲಿ ಲೀನಾಗಿರ್ತದೆ. ಶಬ್ದದ ಬುಡದೊಳಗಿನ ತತ್ವಾರ್ಥ ಅರ್ಥ ಆಯಿತು ಅಂತಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ.
ಆ ಶರಣರ ಮಾತು ಅವೆಲ್ಲ ಏನಕ್ಕವಪ್ಪ ಅಂತಂದ್ರೆ ಲಿಂಗದ ಬೆಳಕನ್ನು, ಮಹಾಜ್ಞಾನದ ಬೆಳಕನ್ನು ನಮಗೆ ಒದಗಿಸಿಕೊಡ್ತಾವೆ. ಆ ಬೆಳಕಿನಲ್ಲಿ ನಾವು ಸರಾಗವಾಗಿ ನಮ್ಮ ಜೀವನದ ಪಥವನ್ನು, ಅದಕ್ಕೆ ಅವರು ಹೇಳಿಬಿಟ್ರು, ಪ್ರತಿಯೊಬ್ಬರು ಸಹಿತ ದುಡಿಬೇಕು. ಪ್ರತಿಯೊಬ್ಬರು ಲಿಂಗಾರಾಧನೆ ಅಂದ್ರೆ ತನ್ನ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಬೇಕು. ಬರೀ ಒಬ್ಬರು ಗಂಟಿ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ಬರೀ ಮೀಸಲು ತುಪ್ಪ ತಿಂದ ಹೊಟ್ಟೆ ಮೇಲೆ ಹೊಟ್ಟೆ ಬೆಳೆಸಿ ಬರೀ ಗಂಟಿ ಬಾರಿಸ್ಕೋತ ಪೂಜೆ ಮಾಡೋರ ಕೆಲವರಿದ್ದರು. ಎಲ್ಲರಿಗೂ ಅನ್ನ ಹಾಕುವಂಥ ರೈತ ಬರೀ ದುಡಿತಾನೇ ಇದ್ದ. ಆದರೆ ಬಸವಣ್ಣವ್ರು ಹೇಳಿಬಿಟ್ರು, ಪ್ರತಿಯೊಬ್ಬರು ಸಹಿತ ಆರಾಧನೆಯೂ ಮಾಡಬೇಕು, ಕಾಯಕನೂ ಮಾಡಬೇಕು, ಪೂಜಾನೂ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ತನು ಮನು ಭಾವಗಳು ಮೂರೂ ಸಂತೃಪ್ತಿ ಆಗಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಎಲ್ಲ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಬೇಕು. ಅವನು ದುಡಿದು ಕಲಿಬೇಕು, ಮತ್ತು ಚಿಂತನೆಯನ್ನು ಅಂದ್ರೆ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅನುಭವ ಚಿಂತನೆಯನ್ನು ಮಾಡ್ತಾ ಇರಬೇಕು. ಯಾಕಂದ್ರೆ ಮನುಷ್ಯನ ಫುಡ್ಡ ಅನುಭವ, ಅದಕ್ಕೆ ಆತ್ಮದ ಫುಡ್ ಅನುಭವ, ಮನುಷ್ಯನ ಫುಡ್ ಅಂದ್ರೆ ಜ್ಞಾನ. ಅದಕ್ಕೆ ಮನುಷ್ಯನಿಗೆ ಜ್ಞಾನ ಇತ್ತು ಅಂತಂದ್ರೆ ಅನುಭವದತ್ತ ಅವ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಬಂದ ಬಳಲಿಕೆಯ ಪರಿಹರಿಸಲೆಂದು ಚೆನ್ನ ಬಸವಣ್ಣ ಬಂದ ಅಂತ. ಮನುಷ್ಯನಲ್ಲಿ ಜೀವನದಲ್ಲಿ ಜ್ಞಾನ ಇತ್ತು ಅಂತಂದ್ರೆ ಅವನಿಗೆ ಬಳಲಿಕೆ ಕಡಿಮೆ ಆಗ್ತದ. ಅದಕ್ಕೆ ಯಾಕಂದರೆ ಅವನಿಗೆ ಜ್ಞಾನ ಸರಳ ಸತ್ಪಥವನ್ನು, ಸೌಮ್ಯ ಕಾಯಕವನ್ನು ಸರಿಯಾಗಿ ತೋರಿಸ್ತದೆ, ಮನುಷ್ಯನ ಬಳಲಿಕೆಯನ್ನು ನಿಲ್ಲಿಸ್ತದೆ. ಅದಕ್ಕೆ ಜ್ಞಾನದ ಮಹತ್ವ ಭಾಳ ದೊಡ್ಡದದ. ಅದಕ್ಕೆ ಶರಣರು ಹೇಳಿಬಿಟ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ನಿನ್ನ ಸಂಪತ್ತು ಏನಾದರೂ ಇತ್ತು ಅಂತಂದ್ರೆ, ನಿನ್ನ ಸಿರಿವಂತಿಕೆ ಏನಾದರೂ ಇತ್ತು ಅಂತಂದ್ರೆ ಅದು ಯಾವ ಸಂಪತ್ತಪ್ಪ ಅಂತಂದ್ರೆ ಜ್ಞಾನರತ್ನ. ಇಂಥಪ್ಪ ರತ್ನವನ್ನು, ಇಂಥ ಒಂದು ಅದ್ಭುತವಾದಂಥ ರತ್ನವನ್ನು ನೀನು ಕೆಡಗುಡದೆ ಅಲಂಕರಿಸಿದೆಯಾದರೆ ಇದನ್ನು ಯಾವಾಗಲೂ ನೀನು ನಿರಂತರ ಈ ಜ್ಞಾನ ಜ್ಯೋತಿಯನ್ನು ಅಳವಡಿಸಿಕೊಂಡ್ರೆ, ಮಹಾಜ್ಞಾನ ಪ್ರಕಾಶವನ್ನು ಅಳವಡಿಸಿಕೊಂಡ್ರೆ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಕಾಣ ಎಲೆ ಮನವೇ. ಅದಕ್ಕೆ ಮನಸ್ಸು ಶ್ರೀಮಂತ ಆಗೋದು ಯಾವಾಗ ರೀ ಅಂತಂದ್ರೆ, ಮನಸ್ಸಿನ ಬಡತನ ಯಾವಾಗಿರ್ತದಂದ್ರೆ ಜ್ಞಾನ ಇರ್ಲಿಕ್ಕಂದ್ರೆ. ಅದಕ್ಕಾಗಿ ಮನಸ್ಸು, ಅದಕ್ಕೆ ಬಸವಣ್ಣವ್ರು ಏನು ಮಾಡಿಬಿಟ್ರು ಅಂದ್ರೆ, ಮನ ನೋಡೋ ಘನಮನ ಸಂಪನ್ನರು. ಶರಣರನ್ನ ಎಲ್ಲರನ್ನೂ ಘನಮನ ಅಂದ್ರೆ ಮನಸ್ಸಲೇನ ಶ್ರೀಮಂತ ಮಾಡಿಬಿಟ್ರು ಅವ್ರನ್ನ. ಈ ಭೌತಿಕವಾಗಿ ಶ್ರೀಮಂತಿಕೆಯನ್ನು ಶರಣರು ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವರೆಲ್ಲ ಚಾರಿತ್ರ್ಯ ಪ್ರಿಯರು. ಸಮಾಜವನ್ನೆಲ್ಲ ಚಾರಿತ್ರ್ಯಮಯವನ್ನಾಗಿ ಮಾಡಬೇಕಾಗಿತ್ತು ಅವರಿಗೆ. ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿ ದಾಸೋಹ, ಅನುಭವ, ಪ್ರಸಾದ ಇದನ್ನೆಲ್ಲ ಅಳವಡಿಸಿಕೊಳ್ಳಬೇಕಾಗಿತ್ತು. ಅದಕ್ಕೆ ಅವರು ಜಾನಪದ ಏನು ಹೇಳ್ತದೆ, ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಲೋಕ, ಮೇದಿನಿಗೆ ಬಂತು ಶಿವ ಬೆಳಕ. ಶರಣರ ಕ್ರಾಂತಿ ಏನು ಮಾಡಿತಪ್ಪ ಅಂತಂದ್ರೆ, ತಾವಷ್ಟೇ ಹೀಗೆಲ್ಲ ಸಮಾಜಮುಖಿಯಾಗಿ, ಜ್ಞಾನಮುಖಿಯಾಗಿ, ಆಧ್ಯಾತ್ಮಮುಖಿಯಾಗಿ, ಧರ್ಮಮುಖಿಯಾಗಿ ಬದುಕೋದಷ್ಟೇ ಕಲಿಸ್ಲಿಲ್ಲ. ಅದನ್ನು ಎಲ್ಲರಿಗೂ ಸಹಿತ ಟ್ರೈನಿಂಗ್ ಕೊಟ್ಟರು, ಹಾಸು ಹೊಕ್ಕಾಗಿ ಜೀವನದಲ್ಲಿ ಮಾಡಿಬಿಟ್ರು. ಇದರಿಂದ ಏನಾಯಿತು ಅಂತಂದ್ರೆ ಎಲ್ಲರೂ ಸಹಿತ ನೆಮ್ಮದಿಯನ್ನು ಕಂಡುಕೊಳ್ಳುವಂಗಾಯಿತು. ಯಾಕಂದರೆ ಆಧ್ಯಾತ್ಮ ಜೀವಿಯಾದ ಮನುಷ್ಯ ಅಂತಂದ್ರೆ ಅವನ ಸಮಸ್ಯೆಗಳ ಬಗ್ಗೆ ಅವಾಗ ನೆಮ್ಮದಿ ಇರ್ತದೆ, ಜೀವನದಾಗ ನೆಮ್ಮದಿ ಇರ್ತದೆ. ಎಲ್ಲ ದಾನದೊಳಗೆ ಸಮಾಧಾನ ಶ್ರೇಷ್ಠ. ಯಾವಾಗ ಮನುಷ್ಯನಿಗೆ ಸಮಾಧಾನ ಹಾಕದ ಅದಕ್ಕೆಲ್ಲ ಕಳಿವು ಕೊಡ್ತಾರೆ ಶರಣರು. ಅಕ್ಕಮಾದೇವಿ ತಾಯಿಯವರೇ ಹೇಳ್ತಾರೆ, ಏನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ನಾವು ಮನೆ ಮಾಡೋದೇ ಅಡವ್ಯಾಗ ಮಾಡ್ಕೊಂಡಿದ್ದೀವಿ. ಗುಡ್ಡದಾಗಿದ್ದ ಮೇಲೆ ಮೃಗಗಳು ಬಂದು ಕಾಡು ಪಶುಗಳು ಬರೋದು ಸಹಜಿಕ. ಅದಕ್ಕೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಕಾಡು ಪಶು ಬರ್ತಾವ, ಕಾಡಿನಾಗ ಮನೆ ಮಾಡ್ಕೊಂಡಿದ್ದೀವಿ, ಮತ್ತು ಕಾಡು ಪಶು ಬರ್ತಾವಂದ್ರೆ ಹೆಂಗೆ? ಅಲ್ಲೇ ಅಡ್ಜಸ್ಟ್ ಆಗಬೇಕು, ಅಲ್ಲೇ ಹೆಂಗೆ ಬದುಕೋದು ಕಲಿಬೇಕು ನೀನು ಅಂತ ಹೇಳ್ತಾರೆ. ಬೆಟ್ಟದ ಮೇಲೊಂದು ಗುಡ್ಡದಾಗ ಗುಡ್ಡದ ತುದಿ ಮೇಲೆ ಒಂದು ಮನೆ ಮಾಡ್ಕೊಂಡಿದ್ದೀಪ್ಪ, ಕಾಡು ಪಶು ಬರ್ತಾವತ್ತಂದ್ರೆ ಅವ್ರ ಸಂರಕ್ಷಣೆ, ಅವ್ರಿಂದ ಸಂರಕ್ಷಣೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಬೇಕು. ನಾವು ಕದಳಿ ವನಕ್ಕೆ ಹೋಗಿದ್ದೀವಿ. ಕದಳಿ ವನದಾಗ ಹೋದಾಗ ನಾವೆಲ್ಲರೂ ಪಾಳಿ ಮೇಲೆ ಇದನ್ನು ಹಾಕ್ಕೊಂಡಿರ್ತೀವಿ. ಅಲ್ಲೇ ಕದಳಿ ವನದಾಗ ಕದಳಿ ಇದರ ಹತ್ತಿಗೆ ಗವಿ ಹತ್ತಿಕ್ಕನ ನೀರು ಜುಳು 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 ಹರಿತಿರ್ತದೆ.
ಕಾಡು ಪ್ರಾಣಿಗಳೆಲ್ಲ ಹುಲಿ ಸಿಂಹ ಅವೆಲ್ಲ ಅಲ್ಲೇ ನೀರು ಕುಡ್ಲಾಕ ಬರ್ತಿರ್ತಾವೆ. ಅದಕ್ಕೆ ಅವು ಬೆಂಕಿ ನೋಡಿದ್ವು ಅಂದ್ರೆ ಬರೋಂಗಿಲ್ಲ. ಅದಕ್ಕೆ ನಾವು ಅಲ್ಲಿ ಕಟ್ಟಿಗೆ ಎಲ್ಲ ಗೊಳೆ ಮಾಡಿ ಕಡ್ಡಿ ಕೊರೆದು ಬೆಂಕಿ ಹೆಚ್ಚಾವೆ. ಆ ಬೆಂಕಿ ಯಾವಾಗಲೂ ಉರಿಯುವಂಗೆ ಒಬ್ಬರು ಎರಡೆರಡು ತಾಸು ಪಾಡಿ ಅಲ್ಲೇ ವಸ್ತಿ ಇದ್ದೀವಿ. ಮತ್ತು ಅದನ್ನೆಲ್ಲ ಕದಳಿ ಕರ್ಪೂರ ಇದನ್ನು ಪಾರಾಯಣ ಮಾಡಿದ್ದೀವಿ. ಅದಕ್ಕಾಗಿ ಅಲ್ಲೇ ನೋಡಿ ಬೆಂಕಿ ಹೆಂಗೆ ಇದನ್ನು ಹೊತ್ಸ್ಕೊಂಡಿರ್ತದ ಅಂತಂದ್ರೆ ಹಂಗೆ ನಾವು ಸಹಿತ ಯಾವಾಗಲೂ ಜ್ಞಾನಜ್ಯೋತಿ ಮನುಷ್ಯನಲ್ಲಿ ಇತ್ತು ಅಂತಂದ್ರೆ ಆ ಜ್ಯೋತಿರ್ಲಿಂಗ ಆ ಜ್ಞಾನಜ್ಯೋತಿ ಮನುಷ್ಯನನ್ನು ಹೆಂಗೆ ಇರ್ತದಪ್ಪ ಅಂತಂದ್ರೆ ತನು ಮನ ಭಾವಗಳ ಸಿರಿವಂತಿಕೆಯಿಂದಿರ್ತದೆ. ಅದಕ್ಕೆ ನಾವು ತನು ಮನ ಭಾವ ಸಿರಿವಂತರಾಗಿ ಬದುಕಬೇಕೇ ಹೊರತಾಗಿ ಈ ಭೌತಿಕ ಸಿರಿವಂತಿಕೆ ಅಲ್ಲ ಅನ್ನೋದನ್ನು ಶರಣರು ತೋರಿಸಿ ಹೋಗ್ಯಾರ. ಎಲ್ಲರಿಗೂ ಶರಣಾರ್ಥಿಗಳು.